ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ದೀಪಾಂಜಲಿ ಅಂತ. ಊರು ಮಲ್ಲಯ್ಯನ ದುರ್ಗ. ವಯಸ್ಸು 26 ವರ್ಷ ತುಂಬಿದೆ. ಸಮಸ್ಯೆ ಹೊರಬೇಕು. ಕೆಲಸ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಆಸ್ತಿ ತಂದೆಯ ಮನೆಯಲ್ಲಿ ಇದ್ದೇನೆ. ಎತ್ತರ ಬಂದು 5.2 ಅಡಿ ಎತ್ತರ. ಕಾಚ ಕೆಂಪು ಬಣ್ಣ. ವಿದ್ಯಾ ಅರ್ಹತೆ MSc. ಮೈ ಬಣ್ಣ ಬಿಳಿ ಬಣ್ಣ. ಸ್ನೇಹಿತರೆ, ಇದು ಇಷ್ಟು ದೀಪಾಂಜಲಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವರ ಹೀಗಿರಬೇಕು. ವಿದ್ಯಾವಂತನಾದ ಹುಡುಗ ಬೇಕು. ಒಳ್ಳೆಯ ಉದ್ಯೋಗ ಹೊಂದಿರಬೇಕು. ಮಾಸಿಕ ವೇತನ 30ರಿಂದ 40 ಸಾವಿರ ಹೊಂದಿರಬೇಕು. ಯಾವುದೇ ದುಶ್ಚಟಗಳು ಇರಬಾರದು. ಜೀವನ ಎದುರಿಸುವ ಸಾಮರ್ಥ್ಯ ಇರಬೇಕು. ಕೇಳಿದಾಗ ಸುಖ ನೀಡುವ ಗಂಡಸ್ತನ ಇರಬೇಕು. ತೂತು ಕೆಂಪಾದರೂ ಕೇತನ ಇರಬೇಕು. ಬೇರೆ ಹೆಣ್ಣಿನ ಸಹವಾಸದಲ್ಲಿ ಇರಕೂಡದು. ನನಗೆ ನೀನು ನಿನಗೆ ನಾನು ಅಷ್ಟೇ ಸಾಕು. ಇಷ್ಟ ಇದ್ದವರು ಬೇಗ ಕರೆ ಮಾಡಿ ತಿಳಿಸಿ. ಸ್ನೇಹಿತರೆ, ದೀಪಾಂಜಲಿಯವರು ಮದುವೆ ಆಗುವ ಹುಡುಗ ಹೇಗೆಲ್ಲ ಇರಬೇಕು ಅಂತ ವಿಸ್ತಾರವಾದ ವಿವರದೊಂದಿಗೆ ಹೇಳಿದ್ದಾರೆ. ಸುಖ ಹೀಗೆಲ್ಲ ಅನುಭವಿಸೋಣ. ಮೊದಲ ರಾತ್ರಿ ಹೊಸ ಭಂಗಿಯಲ್ಲಿ ಕೇಯಿಸಿಕೊಳ್ಳೋಣ. ಚಿಗುರಿದ ಮೊಲೆಗಳನ್ನ ಚೆನ್ನಾಗಿ ಆಟ ಆಡಿಸಬೇಕು. ನನ್ನ ತೂತಿಗೆ ಆರಾಮಾಗಿ ಓಪನ್ ಮಾಡಬೇಕು. ಎಲ್ಲ ಸಾಮಾನುಗಳು ಟೈಟ್ ಆಗಿವೆ. ಹುಷಾರಾಗಿ ಬಳಸಬೇಕು. ನನಗೂ ಮೊದಲ ಅನುಭವ. 7 ಇಂಚಿನ ಗೂಟ ಇದ್ದವರು ಮಾತ್ರ ಬನ್ನಿ. ಸುರಂಗ ತುಂಬನೇ ಆಳವಾಗಿದೆ. ಮೊದಲ ಮುತ್ತಿನ ಸುಖ ನಾನು ನೋಡಬೇಕು. ಸ್ನೇಹಿತರೆ, ದೀಪಾಂಜಲಿಯವರು ಮದುವೆಯ ನಂತರ ಸುಖ ಹೇಗೆಲ್ಲ ಅನುಭವಿಸಬೇಕು ಅನ್ನುವ ಮಾಹಿತಿಯನ್ನು ನೀಡಿದ್ದಾರೆ. ಕಿವಿ ಮಾತುಗಳು. ತೂತು ಅಂದವಾಗಿ ಚಂದವಾಗಿ ಇದೆ. ಹೂವಿನ ಹಾಗೆ ಅರಳಿ ಸುಗಂಧ ನೀಡುತ್ತಿದೆ. ಮೊಲೆಗಳು ಚಿಗುರಿ ಹಾಲು ಸೋರುವ ಹಾಗೆ ಆಗಿವೆ. ಗುಮ್ಮಿಸಿಕೊಳ್ಳಲು ವಯಸ್ಸು ಸಖತ್ತಾಗಿದೆ. ಚಿಗುರ ಮಿಸೆಗಾಗಿ ತುಟಿಗಳು ಕಾದು ಕುಂತಿವೆ. ಬಾವಿ ನೀರಿನಿಂದ ತುಂಬಿಕೊಂಡಿದೆ. ಇಳಿಯಲು ಗೂಟ ಬೇಕು ಅಷ್ಟೇ. ಓಕೆನಾ? ಬೇಗ ಬನ್ನಿ. ತಡ ಮಾಡಿ ಬಂದರೆ ತೂತಿನ ಮಾಲೀಕ ಬೇರೆಯವನು ಆಗುತ್ತಾನೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.